ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಿನಗೆ ಹೆಲ್ಪ್ ಮಾಡಬೇಕು ಅಂದರೆ ನನಗೆ ತುಂಬ ಇಷ್ಟ ಕಣೋ ಮಗನೇ. ನೋಡು ನಿಮ್ಮ ಮತ್ತೆ ಹೆಂಗಿದ್ರು ಮನೇಲಿಲ್ಲ, ಅದೇನೋ ಗುರುಗಳ ಹತ್ರ ಏನೋ ಕೇಳಬೇಕು ಅಂತ ಹೋಗಿದ್ದಾಳೆ. ಸಾಧನ ರೂಮ್ ಸೇರ್ಕೊಂಡಿದ್ದಾಳೆ, ಬೇಗ ಆಚೆ ಬರಲ್ಲ. ಇನ್ನು ಜಾನು ಏನೋ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಮಾವ, ಜಾನು ಅಡ್ಗೆ ಕಲಿತಾಳಂತೆ, ಅವಳೇ ಬರ್ತಾಳೆ. ಏನೋ ಜಾನುವೆ ಅಡುಗೆ ಕಲಿತಾಳಂತ? ಅವಳು ಬಂದ್ಲು, ನೀನು ಹೇಳ್ಕೊಟ್ಟೆ, ಅವಳು ಅಡುಗೆ ಕಲ್ತ್ಲು, ರುಚಿ ರುಚಿಯಾಗಿ ಮಾಡಿಟ್ಲು. ನಾವೆಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ವಿ, ಬಡ್ಕೊಂಡ್ರು. ನೋಡು ನೀನು ಮಸಾಲೆ ಆ ಚಿಕನ್ನು ಎಲ್ಲ ರೆಡಿ ಮಾಡ್ಕೊ. ನಾನು ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ ಎಲ್ಲ ಹೆಚ್ಚ್ತೀನಿ, ಸರಿನಾ? ಸುಮ್ಮನೆ ಒಬ್ಬನೇ ಕೂತ್ಕೊಂಡ್ರೆ ಕೆಲ್ಸಬಾರ್ದು ಯಾವ್ಯಾವುದೋ ವಿಷಯಗಳು ತಲೆನ ಕೊರಿತಾ ಇರ್ತವೆ ಬೇರಿಗೆ ಥರ. ನೋಡು ಇಲ್ಲಿ ಬಂದು ನಾನು ನಿನಗೆ ಹೆಲ್ಪ್ ಮಾಡೋದ್ರಿಂದ ನಿನಗೂ ಅನುಕೂಲ ಆಗುತ್ತೆ, ನನಗೂ ಟೈಮ್ ಪಾಸ್ ಆಗುತ್ತೆ. ಏನು ಹೇಳ್ತೀಯ? ನೋಡು ತೀರ್ಥ ಪರ್ವತಾಯ್ತು, ಬೇಗ ಬೇಗ ರೆಡಿ ಆಗಬೇಕು. ಯೋ ಹಾಳಾದ ಮರವು. ಸುಮಾ ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಅಷ್ಟರೊಳಗೆ ನೀನು ಆ ಚಿಕನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪು ಹಾಕಿ ಅರಿಶಿನ ಹಾಕಿ ಚೆನ್ನಾಗಿ ಕೈಗಲ್ಸಿಡು, ಬಂದ್ಬಿಡ್ತೀನಿ. ಹಂಗೆ ಅಡುಗೆಗೆ ಸಂಬಂಧಪಟ್ಟಿದ್ದು ಒಂದು ಒಳ್ಳೆ ಕತೆ ಹೇಳ್ತೀನಿ ನಿನಗೆ. ಸರಿ ಮಾವ. ಆಹಾ ಏನು ಮಗಳೇ, ಚಿಕನ್ನು ಉಪ್ಪು ಅರಿಶಿನ ಹಾಕ್ಬಿಟ್ಟು ಚಿಕನ್ ಚೆನ್ನಾಗಿ ಕೈಗೆಲ್ಸಿದ್ಯಾ, ಅದಕ್ಕೆ ಚಿನ್ನದ ಕಲರ್ ಕಾಣಿಸ್ತಾ ಇರೋದು ಅದು. ನಿನ್ಗೇನೋ ಒಂದು ಕತೆ ಹೇಳ್ಬೇಕು ಅಂತ ಇದ್ದೆ. ನಮ್ಮೂರಲ್ಲಿ ನನ್ನ ಭೀಮಾ ಅಂತ ಕರಿತಾ ಇದ್ರು. ಭೀಮಾ ಅಂತನಾ ಮಾವ? ಯಾಕೆಂದ್ರೆ ಪುರಾಣದ ಕಾಲದಿಂದ ಲೀಡ್ಸ್ ತಗೋ, ಅಡಿಗೆ ಒಳಗೆ ಗಂಡಸರೇ ಫೇಮಸ್ಸು. ಒಬ್ಬ ನಳಮಹಾರಾಜ ಆಗಿರ್ಬೋದು, ಒಬ್ಬ ಭೀಮಸೇನ ಆಗಿರ್ಬೋದು. ಅಷ್ಟೇ ಯಾಕೆ, ನಮ್ಮೂರ್ ಜಾತ್ರೆ ಒಳಗೆ ಯಾರು ಏನೇ ಮಾಡಲಿ ನನ್ನ ಕೈಯಿಂದ ಉಪ್ಪು ಖಾರ ಹುಳಿ ಬಿದ್ದರೆ ಸಾಕು, ಜನ ಬಾ ಅಂತ ಚಪ್ಪರ್ಸ್ಕೊಂತಿನವ್ರು, ಗೊತ್ತಾ ನಿಮಗೆ? ಹಾಗಾದ್ರೆ ಮಾವ, ನಾನು ಒಂದ್ಸಲ ನಿಮ್ ಕೈ ರುಚಿ ತಿನ್ಬೇಕು. ಅಯ್ಯೋ ನಮಗನೇ ಯಾಕಾಗಬಾರ್ದು? ನೋಡು ನೀನು ಕೇಳೋದು ಹೆಚ್ಚು, ನಾನು ಮಾಡ್ಕೊಡೋದು ಹೆಚ್ಚು. ಈಗ ನಿನಗೆ ಒಳ್ಳೆ ತರಕಾರಿ ಹೆಚ್ಚಿಕೊಡ್ತೀನಿ, ನೋಡ್ತಾರೆ ಹೆಂಗೆ ಗೊತ್ತಾ? ಚಕ 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 ಅಂತ ಮಿಷಿನ್ ಹೆಚ್ಚಿದಂಗೆ ಹೆಚ್ಚಿಕೊಟ್ಬಿಡ್ತೀನಿ. ಮಾವ ತರಕಾರಿ ಹೆಚ್ಚುತ್ತಾ ಇರೋದಾ? ಐ ಕಾಂಟ್ ಬಿಲೀವ್ ಮೈ ಐಸ್. ಇದೇನ್ ಕನ್ಸ ಅಥವಾ? ಕನ್ಸಲ್ಲ ಅದಕ್ಕೆ, ನಿಜಾನೇ. ಅಪ್ಪನ ಮೇಲೆ ನಂಗೆ ಮೊದಲಿಂದನೂ ಡೌಟ್ ಇತ್ತು, ಇವತ್ತು ಕನ್ಫರ್ಮ್ ಆಗೋಯ್ತು. ಅಪ್ಪ ಯಾವತ್ತಿಂದನೂ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ವೋಟ್ ಮಾಡಿದ ದಿನ ಒಂದಷ್ಟು ಕನ್ಫರ್ಮ್ ಆಯಿತು, ಇವತ್ತು ಪ್ರೂವ್ ಆಗೋಯ್ತು. ಅಪ್ಪ ಹೂ ಮಾರೋಳ ಕಡೆಗೆ ನೋನು, ಮಾವ ಯಾವತ್ತಿದ್ರು ನನ್ನ ಕಡೆ. ವೋಟಿಂಗ್ ವಿಚಾರ ಬೇರೆ, ಆದರೆ ಸೊಸೆ ಅನ್ನೋ ಆಯ್ಕೆ ಬಂದರೆ ಅವರು ನನಗೆ ಇಂಪಾರ್ಟೆನ್ಸ್ ಕೊಡೋದು. ಮಾವಂಗೆ ಮರವಿದೆ, ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ನೆನಪಿರಲ್ಲ. ಮಾವ ನಿಜವಾಗ್ಲೂ ಅವಳಿಗೆ ಸಹಾಯ ಮಾಡ್ತಿದ್ದಾರೆ ಅಥವಾ ಅತ್ತೆ ಒತ್ತಾಯಕ್ಕೆ ಸಹಾಯ ಮಾಡ್ತಿದ್ದಾರ ಅನ್ನೋದು ಅಲ್ಲಿಗೆ ಹೋದರೆ ಗೊತ್ತಾಗುತ್ತೆ. ಒಂದು ವೇಳೆ ಅಮ್ಮನೇ ಹೇಳಿ ಕೆಲಸ ಮಾಡಿಸ್ತಾ ಇದ್ರೆ? ಅತ್ತೆನ ಕಳಿಸ್ದ ಹಾಗೆ ಮಾವನ್ನು ಕಳಿಸು. ಹೋಗು ಜಾನು. ಸರಿ ಅದಕ್ಕೆ. ಏನ್ ಮಾಡ್ತಿದ್ದೀರಾ ನೀವು? ಟ್ರ್ಯಾಕ್ಟರ್ ತಗೊಂಡು ಹೊಲ ಉಳ್ಬೇಕು ಅಂತ ಸಿದ್ಧವಾಗ್ತಾ ಇದ್ದೀನಿ. ಅಪ್ಪ ಮತ್ತಿನ್ನೇನಮ್ಮ, ತರಕಾರಿ ಕುಯ್ತಾ ಇದ್ದೀನಿ. ನೋಡು ಸಹಿತ ಅಪ್ಪ ಏನ್ ಮಾಡ್ತಾ ಇದೀಯೋ ಅಂತ ಕೇಳ್ತಿಯಲ್ಲ, ಏನ್ ಹೇಳ್ಬೇಕು ನಿನಗೆ? ಅದ್ ನನಗೂ ಕಾಣಿಸ್ತಾ ಇದೆ, ನೀವು ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಹೇ ನಾನಾ? ಹೋಗಿ ಹೋಗಿ ಅವಳಿಗ? ನಿನ್ಗೆಲ್ಲ ಬುದ್ಧಿ ಇಲ್ಲ. ನಾನು ಹೆಲ್ಪ್ ಮಾಡ್ತಾ ಇರೋದು ನಿಮ್ಮ ಅಮ್ಮನಿಗೆ ಮಗನೇ. ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೀರಪ್ಪ ನೀವು? ಅಮ್ಮ ಹೊರಗೆ ಹೋಗಿ ಎಷ್ಟೊತ್ತಾಯ್ತು, ಇಲ್ಲಿರೋದು ಅವಳೊಬ್ಳೆ. ನಿಮ್ಮಮ್ಮ ಆಚೆ ಹೋಗಿದ್ದಾಳಲ್ವಾ? ನೋಡು ನನ್ಗೆ ಈಗ ಜ್ಞಾಪಕ ಬಂತು. ನಾನೇ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಲಿ, ನಾನೇನು ಬಿಟ್ಟು ಬಿದ್ದೋಗಿದ್ದೀನ? ಹಾ ಅಪ್ಪ, ಅದೇ ನೀವು ಅವ್ರ ಹತ್ರ ಮಾತಾಡಿದ್ರಾ? ಯಾರ ಜೊತೆ? ಮರ್ತೋಗ್ಬಿಟ್ರಾ? ನಮ್
ನಂಗೆ ಗೊತ್ತಿತ್ತಪ್ಪ ನೀವು ಮರಿತೀರಾ ಅಂತ. ಮರೆಯೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಅಲ್ವಾ, ಅದಕ್ಕೆ ಜಾನು ನೆನ್ಪು ಮಾಡು ಅಂತ ನಂಗೆ ಬೆಳಗ್ಗೆನೆ ಹೇಳಿದ್ರಿ. ಸರಿಯಾಗಿ ಬಿಡಿಸೇಳಮ್ಮ ಅದೇನು ಅಂತ. ಅದೇ ಅಪ್ಪ, ಲಾಯರ್ ಅಂಕಲ್ ಜೊತೆ ಅದೇನೋ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ನೆನ್ಪು ಮಾಡ್ಕೊಳ್ಳಿ. ಲಾಯರ್ ಜೊತೆ ನಾನೇನು ಮಾತಾಡೋದಿದೆ, ಜ್ಞಾಪಕಕ್ಕೆ ಬರ್ತಾ ಇರುವಲ್ಲ. ಅವ್ರ ಹತ್ರ ಹೋಗಿ ಮಾತಾಡಿ ಅಪ್ಪ, ಅವಾಗೆಲ್ಲ ನಿಮ್ಗೆ ನೆನಪಾಗತ್ತೆ. ಲಾಯರ್ ಹತ್ರ ಮಾತಾಡ್ಬೇಕಾಗಿತ್ತು. ನಾನು ನಿನಗೆ ಜ್ಞಾಪಿಸು ಅಂತ ಹೇಳಿದ್ದೆ. ಕರೆಕ್ಟ್ ಅಪ್ಪ. ಕರೆಕ್ಟಾ? ಹೋಗಿ ಹೋಗಿ ಫಟಾಫಟ್ ಮಾತಾಡ್ಕೊಂಬಿಟ್ಟು ಈಗ ಬಂದ್ಬಿಡ್ತೀನಿ, ನೋಡ್ತಾ ಇರು. ನೀವು ಹೋಗಿ ಸುಧಾರಿಸ್ಕೊಳ್ಳಿ, ಇಲ್ಲಿ ಕೆಲಸ ಎಲ್ಲ ನಾನು ನೋಡ್ಕೋತೀನಿ. ಒಬ್ಳೆ ಎಷ್ಟು ಅಂತ ಮಾಡ್ತೀಯ ಸುಮಾ? ನಾನು ಸಾಲಡ್ ಮಾಡ್ತೀನಿ. ಅಕ್ಕ ಬಿಡಿ, ನಾನು ನೋಡ್ಕೋತೀನಿ ಅನ್ನಲ್ಲ, ನೀವು ಹೋಗಿ ಸುಧಾರಿಸ್ಕೊಳ್ಳಿ. ನನಗೆ ಯಾವ ಸುಸ್ತು ಇಲ್ಲ ಸುಮಾ, ಐ ಆಮ್ ಫೈನ್. ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡಿಕೊಟ್ಟಿದ್ಯಾ, ನನಗೆಲ್ಲ ಸುಸ್ತು ಹೊಟ್ಟೋಯ್ತು. ಅತ್ತೆ ಇದ್ದಿದ್ರೆ ನಾನು ಹೋಗ್ತಿದ್ದೆ, ನೀನು ಬೇರೆ ಬಸ್ರಿ. ಒಬ್ಳೆ ಎಲ್ಲದನ್ನು ಹೇಗೆ ಮ್ಯಾನೇಜ್ ಮಾಡ್ತೀಯಾ? ನಾನು ಹೆಲ್ಪ್ ಮಾಡ್ತೀನಿ, ಯೋಚನೆ ಮಾಡಬೇಡ. ಅಕ್ಕ, ನಿಮ್ಮಿಂದ ನನಗೆ ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಸುಮಾ, ಇದು ಕನಸಲ್ಲ, ನನ್ಸು. ಹೌದು, ನನ್ನ ಬಗ್ಗೆ ನಿನಗೀಗ ಹೇಗೆ ಅನ್ನಿಸ್ತಾ ಇದೆ? ನಿಮ್ಮ ಜೊತೆ ಹೀಗೆ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ರೆ ಜೀವನ ಪೂರ್ತಿ ಆರಾಮಾಗಿ ಕಳಿಬೋದು ಅನಿಸ್ತಿದೆ ಅಕ್ಕ. ಸಾಹೇಬ್ರು ಯಾವಾಗಲೂ ನಿಮ್ಮ ಬಗ್ಗೆ ಹೇಳೋರು, ಅದಕ್ಕೆ ಒಳ್ಳೆಯವರೇ ಕೆಟ್ಟವರಲ್ಲ, ಆದರೆ ನಿಮ್ಮ ಜೊತೆಗೆ ಜಗಳ ಆಗಿದೆಯಲ್ಲ, ಅದಕ್ಕೆ ನೀವಂದ್ರೆ ಇಷ್ಟ ಇಲ್ಲ ಅಂತ. ಅದು ನಿಜ ಆಯ್ತು ನೋಡಿ ಅಕ್ಕ. ಏನೋ ಸುಮಾ, ನನ್ನ ಅಹಂಕಾರನ ಮುರಿದು ನನ್ನನ್ನು ಮನುಷ್ಯನನ್ನಾಗಿ ಮಾಡಿದ್ಯಾ. ಸುಮಾ, ಮಾತಾಡ್ತಾ ಮಾತಾಡ್ತಾ ಅಡುಗೆ ಮಾಡೋದೇ ಮರ್ತೋಯ್ತಾ? ಹೋಗಿ ಅನ್ನಕ್ಕಿಡು. ಅಯ್ಯೋ ಹೌದಲ್ವಾ, ಮಾತಲ್ಲಿ ಮರ್ತೇ ಬಿಟ್ಟೆ ಅಕ್ಕ. ನೀವು ಹೇಳಿದ್ ಸರಿ ಹೋಯ್ತು ಅಕ್ಕ. ನೋಡಿ, ಅಕ್ಕಿ ನೆನೆಸಿದ್ದೀನಿ, ಇದನ್ನ ತೊಳೆದು ಒಲೆ ಮೇಲೆ ಇಡೋದೇ ಮರ್ತ್ಬಿಟ್ಟಿದ್ದೀನಿ. ಅಕ್ಕ, ನಿಮ್ಗೊಂದು ತಮಾಷೆ ಗೊತ್ತಾ? ಇವತ್ತು ನಾನು ಕೋಳಿ ಸಾರು ಮಾಡ್ತಿದ್ದೀನಿ ಅಂದಿದ್ದಕ್ಕೆ ಚಿಟ್ಟೆ ಅಣ್ಣ ನನ್ನಷ್ಟುದ್ದೇ ಅದೇನೋ ಲೆಗ್ ಪೀಸ್ ಇಡು ಅಂತ ಹೇಳ್ತಾ ಇದ್ದ. ಓಹೋ, ಹಾರೋ ಚಿಟ್ಟೆಗೆ ಕೋಳಿ ಕಾಲು. ಸುಮಾ. ಹಾ ಅಕ್ಕ. ಬಾಯ್ಲಿ. ಸುಮಾ, ಒಂದ್ ನಿಮಿಷ ಕೂತ್ಕೋ. ಒಂದ್ ನಿಮಿಷ ಅಕ್ಕ, ಬಂದೆ. ಒಂದ್ ನಿಮಿಷ, ನಾನು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು, ಕೂತ್ಕೋ. ಹೇಳಿ. ಸುಮಾ, ನಿನ್ ಬರ್ಡೇಗೆ ಒಬ್ಬ ಹುಡುಗ ಬಂದಿದ್ನಲ್ಲ, ತಗೋಕ್ಕ, ಇದು ರಾಜೇಶ ಕೊಟ್ಟ ಗಿಫ್ಟು. ಇವತ್ತು ಒಳ್ಳೆ ದಿನ ಅಲ್ವಾ, ಅದಕ್ಕೆ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸುಮಾ, ಆ ಹುಡುಗನ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ? ನೀನು ಅವನನ್ನ ಮುಂಚೆ ಎಲ್ಲಾದ್ರೂ ನೋಡಿದ್ಯಾ? ಇಲ್ಲ ಅಕ್ಕ, ಆ ಹುಡುಗನ ಬಗ್ಗೆ ಹೆಚ್ಚಾಗೇನು ಗೊತ್ತಿಲ್ಲ. ಆದ್ರೆ ರಾಜೇಶನ್ ಜೊತೆ ಒಂದ್ 2-3 ಸಲ ನೋಡಿದ್ದೀನಿ. ರಾಜೇಶನ್ಗೆ ತುಂಬಾ ಜನ ಫ್ರೆಂಡ್ಸ್ ಇದ್ರು ಅಂತ ಕಾಣುತ್ತೆ ಅಲ್ವಾ? ಅದ್ ಯಾಕಾಗ ಕೇಳ್ತೀರಾ? ನಮ್ ಕಾಲೋನಿಲಿ ಅವ್ನ ವಯಸ್ಸಿನ ಹುಡುಗರೆಲ್ಲ ರಾಜೇಶ ರಾಜೇಶ ಅಂತ ಅವ್ನ ಹಿಂದಿಂದನೇ ಅಲಿಯೋರು. ಎಲ್ರಿಗೂ ಹೀರೋ ಆಗಿದ್ದ ಅಕ್ಕ ನನ್ನ ತಮ್ಮ. ಸಾಹೇಬ್ರು ಅವ್ರ MLA ಆದ್ಮೇಲೆ ನಮ್ ಕಾಲೋನಿಗೆ ಕೌನ್ಸಿಲರ್ ಎಲೆಕ್ಷನ್ ಅಲ್ಲಿ ರಾಜೇಶ್ ನಿಲ್ಸ್ಬೇಕು ಅಂತ ಯೋಚನೆ ಮಾಡಿದ್ರಂತೆ. ಅಷ್ಟು ಫೇಮಸ್ ಇದ್ನ ರಾಜೇಶ. ವೆರಿ ಗುಡ್. ಅವ್ನ್ ಮನೆಗ್ ಬಂದಾಗ ನನಗೆ ಹಾಗೆ ಅನ್ನಿಸ್ತಾನೆ ಇರ್ಲಿಲ್ಲ. ಯಾಕೆಂದ್ರೆ ಯಾವಾಗ್ಲೂ ಅಣ್ಣ ಅಣ್ಣ ಅಂತ ತೀರ್ಥನ್ ಹಿಂದೆನೆ ಓಡಾಡ್ಕೊಂಡಿರೋನು. ಗುಂಪಲ್ಲೊಬ್ಬ ಹುಡುಗ ಅಂತ ಅನ್ಕೊಂಡಿದ್ದೆ. ಅವ್ನು ಯಾವಾಗ್ಲೂ ಅಷ್ಟೇ ಅಕ್ಕ, ತುಂಬಾ ಸರಳವಾಗಿದ್ದ. ಯಾರ ಜೊತೆನೂ ಹೆಚ್ಚು ಬೆರೀತಿರ್ಲಿಲ್ಲ, ಹೆಚ್ಚು ಮಾತಾಡ್ತಿರ್ಲಿಲ್ಲ. ನನ್ನನ್ನು ಎಷ್ಟು ಹಚ್ಕೊಂಡಿದ್ನೋ ಸಾಹೇಬ್ರನ್ನು ಅಷ್ಟೇ ಹಚ್ಕೊಂಡಿದ್ದ. ಏನೇ ಹೇಳು ಸುಮಾ, ಪಾಪ ಆ ಹುಡ್ಗಂಗೆ ಅನ್ಯಾಯ ಆಗಿದೆ. ಬಾಳಿ ಬದುಕ್ಬೇಕಾಗಿದ್ದ ಹುಡ್ಗ ಹೀಗ್ ಸುಟ್ಟು ಬೂದಿ ಆಗ್ಬಿಡೋದ? ಬೇಜಾರ್ ಮಾಡ್ಕೋಬೇಡ ಸುಮಾ. ನೀನ್ ಮಾತಾಡೋದ್ ಕೇಳಿ ನನ್ಗೆ ಇನ್ನೂ ರಾಜೇಶನ್ ಬಗ್ಗೆ ತಿಳ್ಕೊಬೇಕು ಅಂತ ಅನ್ನಿಸ್ತಿದೆ. ಕೇಳಿದ್ರೇನೆ ನಿಮ್ಗೆ ಹಾಗೆ ಅನಿಸ್ತಿದೆ ಅಕ್ಕ. ಒಂದ್ ವೇಳೆ ಅವ್ನು ಈ ಮನೆಗೆ ಬರ್ತಿದ್ದಾಗ ಅವನ ಜೊತೆ ಒಡನಾಟ ಮಾಡಿದಿದ್ರೆ ಖಂಡಿತವಾಗ್ಲೂ ಅವನ ನಿಮ್ಮ ತಮ್ಮ ಅಂತ ಒಪ್ಕೋತಾ ಇದ್ರಿ. ನಮ್ಮ
ರಾಜೇಶ ಅವನ ಬಗ್ಗೆ ಮಾತಾಡ್ತಿದ್ರೆ ದಿನ ಕಳೆಯೋದೇ ಗೊತ್ತಾಗಲ್ಲ ಅಕ್ಕ. ಅಕ್ಕ ನಿಮ್ಗೆ ಗೊತ್ತಾ, ರಾಜೇಶನ್ಗೆ ರಾಗಿ ಮುದ್ದೆ ನುಗ್ಗೆಕಾಯಿ ಸಾರು ಅಂದ್ರೆ ಪಂಚ ಪ್ರಾಣ. ಯಾಕಕ್ಕ? ಕಾಫಿ ಕೆಟ್ಟೋಯ್ತಾ? ಇಲ್ವಲ್ಲ. ಇದೇನ್ ಸುಮಾ ಸೀದ್ ವಾಸನೆ ಬರ್ತಾ ಇದೆ? ಏನಾಯ್ತು ಸುಮಾ? ಅಕ್ಕ ಎಲ್ಲ ಸೀದೋಗಿದೆ. ಓ, ಅಯ್ಯೋ ಏನ್ ಮಾಡಿದ್ಯಾ ಸುಮಾ? ಬಟ್ಟೆ ತಗೋ. ಅಯ್ಯೋ ಸುಮಾ ಏನಿದು? ಎಲ್ಲ ಸೀದೋಗ್ಬಿಟ್ಟಿದೆ. ಹೇಗಾಯ್ತು ಅಂತಾನೆ ಗೊತ್ತಿಲ್ಲ ಅಕ್ಕ. ಒಲೆ ಉರಿ ಎಲ್ಲ ಕಮ್ಮಿನೇ ಇಟ್ಟು ಹೋಗಿದ್ದೆ. ಇಲ್ಲ ಸುಮಾ, ನೀನು ಒಲೆ ಊರಿನ ಜೋರಾಗಿಟ್ಟಿದ್ದೆ. ನಿನಗೆ ಹೇಳ್ಬೇಕು ಅಂತ ಅನ್ಕೊಂಡೆ, ಮಾತಾಡ್ತಾ ಮಾತಾಡ್ತಾ ಮರ್ತೇ ಹೋಯ್ತು. ಸಾರಿ ಸುಮಾ, ಇದೆಲ್ಲ ಆಗಿದ್ದು ನನ್ನಿಂದಾನೆ. ನಾನೇ ಮಾತಾಡ್ತಾ ಕೂತ್ಕೊಂಡ್ಬಿಟ್ಟೆ. ಛೇ ಛೇ, ಹಾಗೆಲ್ಲ ಏನಿಲ್ಲ ಅಕ್ಕ. ರಾಜೇಶನ್ ವಿಷಯದಲ್ಲೇ ನಂಗೆ ಇದು ನೆನಪೇ ಆಗ್ಲಿಲ್ಲ. ಘಾಟು. ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ? ಸಾಹೇಬ್ರೆ ಬೇರೆ ಬರೋ ಹೊತ್ತಾಯ್ತು. ಈಗ ಹೇಗೆ ಮತ್ತೆ ಶುರು ಮಾಡಲಿ? ಏನು ಮಾಡಬೇಕು ತಲೆನೇ ಓಡ್ತಾ ಇಲ್ವಲ್ಲ. ಕೈ ಕಾಲೇ ಆಡ್ತಿಲ್ಲ. ಸಾಹೇಬ್ರ, ಈ ಸೀನಾ ಮುಂಜಾನೆಯಿಂದ ನಾಷ್ಟನೇ ಮಾಡಿಲ್ಲ, ನಮಗೋಸ್ಕರ ಕಾಯ್ಕೊಂಡ್ ಕುಂತಾನ. ಏನೋ ಸೀನಾ, ತಿಂಡಿ ಮಾಡಿಲ್ವಂತೆ? ಸಾಹೇಬ್ರೆ, ಯಬಡ ಅದು ಇದು ಅನ್ಬೇಡ, ಮನಸ್ನಾಗ ಏನ್ ಇಟ್ಕೊಂಡಿ ಹೇಳ್ಬಿಡ. ಏನ್ ಎಲ್ಲಾರು ಸುಮ್ಮನವ್ರ ಅಡುಗೆ ಕಾಯ್ಕೊಂಡ್ ಕೂತಿರಂಗಿದೆ? ಸುಮ್ಮನಕ್ಕ ಬಹಳ ಚಂದ ಅಡಿಗೆ ಮಾಡ್ತಾಳ, ಅದಕ್ಕ ಎಲ್ಲಾರು ಕಾಯ್ಕೊಂಡ್ ಕುಂತಾರ. ಟೆನ್ಷನ್ ಮಾಡ್ಕೋಬೇಡಿ, ಸುಮ್ಮನ ಅವರು ಎಲ್ಲಾರ್ಗು ಆಗೋಷ್ಟು ಅಡ್ಗೆ ಮಾಡಿರ್ತಾರೆ, ಹೊಟ್ಟೆ ತುಂಬಾ ಊಟ ಮಾಡಿರಂತೆ. ಇವ್ರೇನು ಕಾಲ್ ರಿಸೀವ್ ಮಾಡ್ತಿಲ್ಲ ಶೆಟ್ಟಿ? ಸಾಹೇಬ್ರ, ಅಡಿಗೆ ಮಾಡ್ತಿರ್ತಾರ ಅವ್ರು, ಯಾಕೆ ಕಾಲ್ ಮಾಡ್ತಿರ್ ಬಿಡ್ರಿ. ಮತ್ ಮಸಾಲೆ ಹಾಕ ಬದ್ಲು ಚಾಪುಡಿ ಹಾಕ್ಬಿಟ್ರೆ ಕಷ್ಟ. ಹಲೋ ಹಲೋ ಸುಮ್ಮನವ್ರೆ, ಏನ್ ಅಡ್ಗೆ ಮಾಡೋದ್ರಲ್ಲಿ ಫುಲ್ ಬಿಸಿನಾ? ಕಾಲೇ ರಿಸೀವ್ ಮಾಡ್ತಾ ಇಲ್ಲ? ಹಾ ಸಾಹೇಬ್ರೆ, ಅದು ಅಡುಗೆ ಮಾಡ್ತಾ ಇದ್ದೀನಿ. ನೀವು ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಬನ್ನಿ. ಕೆಲಸ ಮುಗಿಸ್ಕೊಂಡ್ ಬಂದಿನ? ಕೆಲಸ ಮುಗೀತು ಸುಮ್ಮನವ್ರೆ, ಇನ್ನೊಂದು 5 ನಿಮಿಷ ಮನೇಲಿ ಇರ್ತೀವಿ. ಸಾಹೇಬ್ರೆ, ಈ ಚಿಟ್ಟೆ ಅಂತೂ ಚಿಕನ್ ಲೆಗ್ ಪೀಸ್ ತಿನ್ಬೇಕು, ತಲೆ ತಿನ್ಬೇಕು, ಕಾಲ್ ತಿನ್ಬೇಕು ಅಂತ ಕಾಯ್ಕೊಂಡು ಕೂತಿದ್ದಾನೆ. ಇನ್ನೊಂದು ಮಜಾ ಏನ್ ಗೊತ್ತಾ, ನಮ್ ಡ್ರೈವರ್ ಸೀನಾ ನೀವು ಮಾಡೋ ನಾಟಿ ಕೋಳಿ ಸಾರು ಮುದ್ದೆ ತಿನ್ಬೇಕು ಅಂತ ತಿಂಡಿ ಮಾಡದೆ ಕಾಯ್ತಾ ಕೂತಿದ್ದಾನೆ. ಗುಣ್ಕಾಯಿ ಬೇಕಂತ ಗುಣ್ಕಾಯಿ. ಸರಿ ಸುಮ್ನವ್ರೆ, ನಾನು ಬಂದ ತಕ್ಷಣ ಊಟ ಹಾಕ್ಬಿಡಿ, ಹೊಟ್ಟೆ ತುಂಬಾ ಹಸಿತಾ ಇದೆ. ಓಕೆ, ಬಾಯ್ ಬಾಯ್. ಅಯ್ಯೋ ದೇವ್ರೆ, ಸಾಹೇಬ್ರು ಬಂದ್ಬಿಡ್ತಿದಾರಂತೆ. ಈಗ ಏನಪ್ಪ ಮಾಡ್ಲಿ? ಹಾಗಂತ ಕೂತ್ರೆ ಸರಿ ಹೋಗಲ್ಲ, ಏನಾದ್ರೂ ಮಾಡ್ಬೇಕು. ಏನಿದು? ಹಾಂ, ಜಾನ್ವಿ ಲಾಯರ್ಗೆ ಫೋನ್ ಮಾಡು ಅಂತ ಹೇಳಿದ್ಲು, ಬಂದು ಫೋನ್ ಮಾಡಿದೆ. ನಾನು ಅಂದ್ಕೊಂಡಿದ್ದೀನಿ ನನಗೆ ಮರುವಿರಬೇಕು ಅಂತ, ಆದರೆ ಆ ನನ್ನ ಮಗ ಲಾಯರ್ ಚಂದ್ರುಗೆ ನನಗಿಂತಲೂ ಮರು ಜಾಸ್ತಿ. ಏನಿದು ಸೀದ ವಾಸನೆ? ಹಾಂ, ಸುಮಾ ಅಕ್ಕ, ಸುಮಾ ಈಗಿರೋ ಚಿಕನ್ ಸಾಕಾ ಅಥವಾ ಇನ್ನೂ ತರಿಸ್ಲಾ? ಚಿಕನ್ ಏನೋ ಸಾಕಕ್ಕ, ಅದ್ರ ಟೈಮೇ ಸಾಕಾಗ್ತಿಲ್ಲ. ಸಾಹೇಬ್ರಿನ 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಮಾಡು ಮಾಡು, ಇವತ್ತು ನೀನು ಅವನಿಗೆ ಊಟ ಕೊಟ್ಟಂಗೆನೆ, ಅವನು ಅದನ್ನ ತಿಂದಂಗೆನೆ. ಅಯ್ಯೋ ಏನಪ್ಪ ಮಾಡೋದು? ಅವನೀಗ ಬಂದು ಊಟ ಕೊಡು ಅಂತಂದ್ರೆ ಏನ್ ಹೇಳೋದು? ಛೇ, ಇದೆಲ್ಲ ಆಗಿದ್ದು ನನ್ನಿಂದಾನೆ. ನಾನೇ ನಿನ್ನ ಮಾತು ಹೇಳಿದು ತಪ್ಪು ಮಾಡ್ಬಿಟ್ಟೆ. ಅಕ್ಕ ಪರವಾಗಿಲ್ಲ ಬಿಡಿ, ಪದೇ ಪದೇ ಆಗಿ ಹೇಳ್ಬೇಡಿ. ಏನೋ ನನ್ನ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಅಪ್ಪ, ಇದ್ಯಾಕಮ್ಮ ಬಿಚ್ಚಿಬಿದ್ದೆ?
ಅದು ಸರಿ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಅಪ್ಪ ಹಾಂ, ಸಾಧನ ಅದಕ್ಕೆ ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡು ಬಾ ಅಂತ ಕರೆದಿದ್ರು, ಅದಕ್ಕೆ ಹೋಗ್ತಾ ಇದ್ದೆ ಅಪ್ಪ. ಅಷ್ಟರಲ್ಲಿ ನೀವು ಬಂದ್ಬಿಟ್ರಿ. ಹಾಂ ಅದು ಸರಿ ಅಪ್ಪ, ಲಾಯರ್ ಅಂಕಲ್ ಹತ್ರ ಮಾತಾಡೋದಕ್ಕೆ ಹೇಳಿದ್ನಲ್ಲ, ಮಾತಾಡಿದ್ರಾ? ಲಾಯರ್ ಅಂಕಲ್ ಹತ್ರ ಮಾತಾಡಿದೆ ಮಾತಾಡ್ಬಿಟ್ರ ಅಪ್ಪ? ಜಾನ್ವಿ, ಅವನು ನನಗಿಂತ ಮರೋ ಜಾಸ್ತಿ. ಏನು ಮಾತಾಡಬೇಕು ಅನ್ನೋ ವಿಷಯನೇ ಮರ್ತ್ಕೊಂಬಿಟ್ಟ. ಓ ಹೌದಾ ಅಪ್ಪ? ಹೌದು ಜಾನು, ಲಾಯರ್ ಹತ್ರ ಮಾತಾಡಬೇಕು ಜ್ಞಾಪಿಸಿ ಅಂತ ಹೇಳಿದ್ದೆ ಅಂತ ನೀನು ನನಗೆ ಹೇಳ್ದಲ್ಲ, ಅವನು ನನ್ನ ಹತ್ರ ಏನು ವಿಷಯ ಮಾತಾಡಬೇಕು ಅಂತ ಹೇಳಿದ್ದು ಅಂತ ಹೇಳಿಲ್ವಲ್ಲ ಮಗಳೇ? ಅಯ್ಯೋ ಅಪ್ಪ, ನೀವು ಮರ್ತೋಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ನೀವು ನನ್ನ ಹತ್ರ ಲಾಯರ್ ಅಂಕಲ್ ಜೊತೆ ಮಾತಾಡಬೇಕು ನೆನ್ಪು ಮಾಡು ಅಂತ ಹೇಳಿದ್ರಿ ಅಪ್ಪ. ಆದರೆ ಏನು ವಿಷಯ ಅಂತ ನೀವು ನನ್ನ ಹತ್ರ ಹೇಳೇ ಇಲ್ಲ. ನಾನು ನಿಮಗೆ ಹೇಗೆ ನೆನ್ಪು ಮಾಡಲಿ ಹೇಳಿ ನೀವೇ? ಇವಳು ಸುಳ್ಳು ಬುದ್ಧಿ ಎಲ್ಲೋಗುತ್ತೆ. ಇದನ್ನೇ ಸತ್ಯ ಅಂತ ಹೇಳಿ ನನ್ನನ್ನೇ ಸುಳ್ಳಿನ ಕಂತೆ ಮಾಡಿಬಿಡ್ತಾಳೆ. ಇರು ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಸರಿ ಅಪ್ಪ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ. ಜನ ಅರ್ಜೆಂಟ್ ಕೆಲಸ ಇಲ್ದಲ್ಲಿ ಇರೋರು ಈ ಕಲಿಯುಗದಲ್ಲಿ ಯಾರಿದ್ದಾರೆ ಹೇಳು? ನೋಡು, ನಿಮ್ಮ ಅಪ್ಪನಿಗೆ 72, ಆದರೂ ಇವತ್ತಿಗೂ ನಾನು ಬಿಸಿ ಆಗಿದ್ದೀನಿ. ನಿನಗೊಂದು ಒಳ್ಳೆ ಕೆಲಸ ಕೊಡ್ತೀನಿ, ಬಾಯ್ಲಿ. ಏನಪ್ಪ ಅದು? ಸಾಧನ ಅದಕ್ಕೆ ಅಡುಗೆಗೆ ಹೆಲ್ಪ್ ಮಾಡು ಬಾ ಅಂತ ಕರೆದಿದ್ರು. ಈಗ ನಾನು ಹೋಗದೆ ಇದ್ರೆ ಅದಕ್ಕೆ ಬೇಜಾರು ಮಾಡ್ಕೊಳಲ್ವಾ? ನಾನು ಹೋಗ್ತೀನಪ್ಪ. ನೋಡ್ಕಂಡ, ಈಗ ಆಲ್ರೆಡಿ ಅಲ್ಲಿ ಇಬ್ಬರಿದ್ದಾರೆ, ಇನ್ನೊಬ್ಬರು ಬಂದು ಜಾಯಿನ್ ಆಗ್ತಾರೆ. ನಿನಗೋಸ್ಕರ ಒಂದು ಸ್ಪೆಷಲ್ ಕೆಲಸ ಕೊಡ್ತೀನಿ, ಬಾ. ಇಲ್ಲ ಅಪ್ಪ, ಸಾಧನ ಅದಕ್ಕೆ ಕರೆದಿದ್ದಾರೆ. ಅಡುಗೆ ಮಾಡೋದು ಹೇಗೆ ಅಂತ ನಂಗೆ ಹೇಳ್ಕೊಡ್ತೀನಿ ಬಾ ಅಂತ ಕರೆದಿದ್ದಾರೆ. ಜಾನು, ನೀನು ಹೋಗಿ ಸಹಾಯ ಮಾಡಿ ಅವ್ರಿಗೆ ಕೆಲಸ ಮಾಡಿಕೊಡೋದು ಅಷ್ಟರಲ್ಲೇ ಇರಲಿ. ಈಗ ನಿಮ್ಮ ಅಣ್ಣ ಬರ್ತಾನೆ, ಅವರಿಬ್ಬರು ಅಡುಗೆ ಬಾಡೆ ಮಾಡ್ತಾರೆ. ಯಾಕೋ ಏನೋ ತಲೆಯೆಲ್ಲ ಸಿಡಿತಾ ಇದೆ, ಸಣ್ಣದಕ್ಕೆ ಬೆನ್ನು ಬೇರೆ ನೋವ್ತಾ ಇದೆ. ಒಂಚೂರು ಪೇಯ್ನ್ ಕಿಲ್ಲಿಂಗ್ ಹಚ್ಚುವಂತೆ, ಬಾ. ಅಪ್ಪ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವ ನಿನಗೆ? ಬಾರಮ್ಮ. ಅಪ್ಪ ಬಾ ಅಂದರೆ ಬರಬೇಕು, ಗೊತ್ತಾಯ್ತಾ?